ಅಲ್ಲ, ಈಗ ನಾಳೆ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ. ಯಾರು ಕೆ ಪಿ ಸಿ ಸಿಯಿಂದ 16 ಜನ ಏನು ಇದು ಮಾಡಿದ್ರಲ್ಲ ಮೆಂಬರ್ಸ್ಗಳನ್ನ, ಅವರು ಎಲ್ಲರೂ ಸೇರಿ ನಾಳೆ ಅಬ್ಸರ್ವರ್ಸ್ ಬರ್ತಾಯಿದಾರ. ಬಂದು ನಾಳೆ ದಿವಸ ಏನು ಅಂತ ಡಿಸ್ಕಸ್ ಮಾಡ್ತಾರೆ. ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ. ಸಂಗ್ರಹಣೆ ಮಾಡಿ ಹೈಕಮಾಂಡ್ ಯಾರಿಗೆ ಕೊಡ್ತದೋ ಅವರು ದುಡಿಬೇಕು. ಡೇಟ್ ಕಮ್ಮಿ ಇದೆ ಸರ್, ಇನ್ನೊಂದು ವಾರ ಇದೆ ನಾಳೆ ಬರ್ತಾರಲ್ಲ, ನಾಳೆ ಅನೌನ್ಸ್ ಮಾಡ್ತಾರೆ. ನಾಳೆ ಉಸ್ತುವಾರಿ ಸಮಿತಿ ಸದಸ್ಯರು ಎಲ್ಲರೂ ಬರ್ತಾರೆ. ಹೌದು, ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗಿರಪ್ಪ ಅಂದರು ನಾನು ಇರ್ತೇನೆ ಅಂದೆ. ಅವ್ರು ಯಾರ್ಯಾರು ಬರ್ತಾರಂತ ನನಗೆ ಗೊತ್ತಿಲ್ಲ. ಒಟ್ಟು ಅಧ್ಯಕ್ಷರು ಅವರೆಲ್ಲ ಫೋನ್ ಮಾಡಿದ್ರು, ಉಸ್ತುವಾರಿ ಸಮಿತಿ ಎಲ್ಲರೂ ಬರ್ತವಿ ಅಂತಂದು. ಅದಕ್ಕೆ ಬರ್ರಪ್ಪ ಅಂದೆ. ಬಂದ್ರೆ ನಾಳೆ ಮಾತಾಡಂಬಿಡು. ಟಿಕೆಟ್ ಫಿಕ್ಸ್ ಆಗಿದೆ ಅಂತ ಯಾರು ಹೇಳಿದ್ರು? ಭಾಳ ಚರ್ಚೆ. MLC ಅಬ್ದುಲ್ ಜಬ್ಬಾರ್ ಅವರು ಯಾಕೆ ಶಾಮನೂರು ಫ್ಯಾಮಿಲಿ ಮೇಲೆ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲಪ್ಪ. ಅವ್ರವ್ರ ವೈಯಕ್ತಿಕ ಏನೋ ಹೇಳಕ್ಕೆ ಬರೋಲ್ಲ. ಅವರು ನಾನೇನು ಮಾತಾಡಿದ್ರು ಜಾಸ್ತಿ ಆಕತಿ, ಸ್ವಲ್ಪ ಕಮ್ಮಿ ಆಕತಿ. ಏನ ಎಲ್ಲ ದೊಡ್ಡವರದಾರ, ಯಾರು ಏನು ಸಣ್ಣರಿಲ್ಲ. ಯಾವಾಗ ಹೆಂಗಿದ್ರು ಇವಾಗ ಹೆಂಗದಾರ ಅವೆಲ್ಲವೂ ನೋಡ್ಬಿಟ್ಟೆ ನಾನು. ಏನು ಇವರೊಬ್ಬರೇ ಅಲ್ಲ, ಭಾಳ ಜನ ನೋಡೇನಿ. ಅದಕ್ಕೆ ಇದು ಹೆಂಗೆ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣ. ಬಿಜೆಪಿ ಅವ್ರಿಗೆ ಆರ್ ಆಗುತ್ತೆ ಅಂತ ಸರ್, ಬಿಜೆಪಿ ಅವ್ರಿಗೆ ಇದೇ ಆರ್ ಆಗುತ್ತೆ ಅಂತ. ಬಿಜೆಪಿ ಅವರಿಗೆ ಇದನ್ನ ಯಾರಿಗೆ ಹಾಕತ್ತೋ ದೇವ್ರಿಗೆ ಬಲ್ಲ, ಯಾರು ಗೆಲ್ತಾರೋ ದೇವ್ರಿಗೆ ಬಲ್ಲ. ಯಾರು ಏನಾಕತ್ ಗೊತ್ತಿಲ್ಲ. ಎಲೆಕ್ಷನ್ ಇದು, ಜನಗಳ ಆಶೀರ್ವಾದ ಯಾರಿಗಿರ್ತೈತೋ ಅವ್ರು ಗೆಲ್ತಾರೆ. ಜನಗಳ ಆಶೀರ್ವಾದ ಹೆಂಗಿರ್ತೈತೆ ಹಂಗೆ ಗೆಲ್ತಾರೆ. ಬಾಗಲಕೋಟೆಗೆ CM ಅವರು ಆಲ್ರೆಡಿ ಮೀಟರ್ ಫ್ಯಾಮಿಲಿಗೆ ಕೊಡ್ತೀವಿ ಅಂತ ಹೇಳಿದ್ರು ಸರ್, ಇಲ್ಲಿ ಯಾಕೆ ಹೇಳಿಲ್ಲ ಅಂತ ಗೊತ್ತಿಲ್ಲ. ನಾಳೆ ಬರ್ತಾರಲ್ಲ ಕೇಳಂತಾಗ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ತಾರ, ನೋಡೋಣ. ನೀವು ಸಮರ್ಥ ಅವ್ರ ಜೊತೆ ಮಾತಾಡ್ತೀನಿ ಮಾತಾಡಿಲ್ಲ. ಅವ್ರವ್ರ ವೈಯಕ್ತಿಕ ಏನು ಅನ್ನೋದು ನಾಳೆ ಕಮಿಟಿಯವರು ಅಲ್ಲಿ ಏನು ಹೇಳಿಲ್ಲ. CM ಅವರು ಅಲ್ಲಿ ಎಲ್ಲ ಕಡೆಗೂ ಅಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ, ಇಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ. ಎರಡೂ ಕಡೆಗೂ ಕೂತ್ಕೊಂಡು ಮಾತಾಡಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಬಾಗಲಕೋಟೆಗೆ ಫಂಕ್ಷನ್ ಇತ್ತಲ್ಲ ಅವಾಗ ಹೇಳಿದ್ರೆ ಇಲ್ಲ, ಬಾಗಲಕೋಟೆಗಾಗಲಿ ಇಲ್ಲಾಗಲಿ ಎಲ್ಲಿ ಮಾತಾಡಿಲ್ಲ CM. ನೀವು ಹೇಳ್ಬೇಡ್ರಿ ಅದನ್ನ ಸುಮ್ಮನೆ. ಅದನ್ನ ಅವರು ಜನರಲ್ ಆಗಿ ಎಲ್ಲರ ಕೂಟಾಗೂ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಾಡ್ತಾರೆ. ಸರ್, ಈಗ ಇಲ್ಲಿ ಇರೋದನ್ನ ಬಗೆಹರಿಸ್ತಾರೆ ಸರ್. ಈಗ MLC ಜಬ್ಬಾರ್ ಈಗ ಮೈನಾರಿಟಿ ಕಮ್ಯುನಿಟಿ ಅವರೆಲ್ಲ ಬೇಡ, ಫ್ಯಾಮಿಲಿ ಕೊಡೋದು ಬೇಡ. ನೋಡಪ್ಪ, ಮೈನಾರಿಟಿ ಬಗ್ಗೆ, ಮೇಜಾರಿಟಿ ಕಮ್ಯುನಿಟಿ ಬಗ್ಗೆ, ಅಹಿಂದ ಬಗ್ಗೆ, ಇನ್ನೊಂದು ಕಮ್ಯುನಿಟಿ ಬಗ್ಗೆ ಯಾರ್ದು ಏನಿಲ್ಲ. ಯಾರು ಗೆಲ್ತಾರ ಅಂತರಿಗೆ ಕೊಡ್ರಪ್ಪ ಅಂತ ಹೇಳಿದ್ದೀನಿ ನಾನು. ಇವತ್ತಾದ್ರೂ ಒಂದಿನ ಹೇಳೋದು, ನಾಳೆ ಆದ್ರೂ ಒಂದಿನ ಹೇಳೋದು. ಏನೋ ಎಲ್ಲ ಕ್ಯಾಂಡಿಡೇಟ್ ಬೇಕು. ಸೂಕ್ತ ಏನಪ್ಪ ಅವತ್ತು ಬೆಳಿಗ್ಗೆ 10 ಗಂಟೆಗೆ ಮನೆ ಹತ್ರ ಬಂದರು ಸ್ವಲ್ಪ ಜನ. ಆಮೇಲೆ ನೋಡಿದೆ ನಾನು, ಬೆಳಿಗ್ಗೆ 10 ಗಂಟೆ ಬೆಂಗಳೂರು ಮನೆ ಹತ್ರ ಬಂದಾಗ ಇಲ್ಲಿಂದ ಭಾಳ ಜನ ಬಂದಿದ್ರು. ನಾವು ಹಿಂಗೆ CM ಕಾಣಬೇಕು, DCM ಕಾಣಬೇಕು ಅಂದರು. ಅಪಾಯಿಂಟ್ಮೆಂಟ್ ಕೊಡಿಸಿದೆ, ಭೇಟಿ ಮಾಡಿ ಬಂದಾರಷ್ಟೇ. ಒತ್ತಾಯ ಅಂತಂದ್ರೆ ಸಮರ್ಥ ಅವ್ರಿಗೆ ಕೊಡ್ಬೇಕಂತ ಒತ್ತಾಯ ಮಾಡಿದ್ರು. ನಾನೇ ಬೇಡ ಅಂದೆ. ಸಮರ್ಥ ಅವ್ರಿಗೆ ಕೊಡಬೇಕು ಅಂತ ಕೇಳಿದ್ರು. ನಾನು ಬೇಡ, ಯಾರನ್ನ ಡಿಸೈಡ್ ಮಾಡ್ತಾರೋ ಅವ್ರಿಗೆ ಕೊಡೋಣ ಅಂತ ಹೇಳಿದ್ರು. ನಿಮ್ಮ ಅಭಿಪ್ರಾಯ ಸರ್, ಯಾರಿಗೆ ಕೊಟ್ಟರೆ ಚೆನ್ನಾಗಿ? ಅಲ್ಲಪ್ಪ, ಇನ್ನೂ ನೋಡೋಣ ಬಾ, ಇನ್ನೂ ಟೈಮ್ ಐತಿ, ಎಲ್ಲ ಸಂಗ್ರಹಣೆ ಮಾಡೋಣ. 21 ದಿನ ಇದೆ ಸರ್ ಅಷ್ಟೇ. ಇದು ಕಾಂಗ್ರೆಸ್ ಸರ್ ಗೆಲ್ತಾರೆ ಸರ್, ಈ ಸಲ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಗೆಲ್ಲುತ್ತಾ? ನೀವೇಳಿ ಸರ್, ನಿಮ್ಮ ಒಪಿನಿಯನ್ ಸರ್. ಅಲ್ಲ, ಮತ್ತೆ ಗೆಲ್ಲೇಬೇಕು, ನಾವು ಗೆಲ್ಲೇಬೇಕು, ಮತ್ತೆ ಕಾಂಗ್ರೆಸ್ ಗೆಲ್ಲೇಬೇಕು. ಏನು ಮಾತಾಡಿಲ್ಲ. ಸೀಟ್ ಇಂತರಿಗೆ ಅಂತಾರೆ ಅಂತ ಯಾರು ಕಮಿಟ್ ಆಗಿಲ್ಲ, ಯಾರು ಏನು ಹೇಳಿಲ್ಲ. ಎರಡೂ ಕ್ಷೇತ್ರದಾಗೂ ಕುತ್ಕೊಂಡು ಮಾತಾಡೇ ಫೈನಲೈಸ್ ಮಾಡೋಣ ಅಂತ ಹೇಳ್ಯಾರ. ಅದಕ್ಕೆ ಯಾಕೆ ನೀವು ಯಾಕೆ ಅದನ್ನು ಸುತ್ತಿ ಬಂದು ಮಾತಾಡಿ? ನೋಡು, ಕಾಂಗ್ರೆಸ್ ಇದು ನಾಳೆನೇ ಆಗ್ಬೋದು, ಲಾಸ್ಟ್ ಡೇ ತನಕನೂ ಆಗ್ಬೋದು. ಟೈಮ್ ಒಂದಿಲ್ಲ ಸರ್, ಅದಕ್ಕೆ ಯಾವತ್ತಿಂದ? ನಾನು 23ಕ್ಕೆ ಲಾಸ್ಟ್ ಡೇಟು, ಇವತ್ತಿಂದ ಸ್ಟಾರ್ಟ್. ನಾಳೆ 17ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 6 ದಿವಸ ಇರೋದು ಮೇಡಮ್. ಹೂನಪ್ಪ, ಈಗ ಅವರು BJP ಅವರು ಮುಸ್ಲಿಮಿಗೆ ಕೊಡ್ರಿ ಅಂತ BJP ಅವರೇ ಕೇಳಕತ್ತಾರೆ.
ಅವ್ರದ್ದು ಅಡ್ಜಸ್ಟ್ಮೆಂಟ್ ಐತೆ ನಮ್ಮ ಲೀಡರ್ಸ್ಗೂ ಅವರು ಗೊತ್ತಿಲ್ಲ ಈಗ. JDS ಯಾಕಂದ್ರೆ ಯಾರಿಗೆ ಗೊತ್ತಿಲ್ಲಪ್ಪ, ನೀನ್ ಕೇಳ್ಬೇಕು. ಅವ್ರು ಹೇಳ್ತಿರೋ ಈಗ ಅವ್ರ ಪಾರ್ಟಿ ಅವ್ರು ನೋಡ್ಕೋಬೇಕು, ನಮ್ಮ ಪಾರ್ಟಿ ನಾವು ನೋಡ್ಕೊಂತೀವಿ. ಅವ್ರಿಗೆ ನಾವೆಲ್ಲ ಒಗ್ಗಟ್ಟು ಅವ್ರು ಯಾರು ಯಾಕೆ ನಮ್ಮ ಪಾರ್ಟಿದು? ಅಲ್ಲ ಸರ್, ಒಂದೆಡೆ JDS ನವರು ಬಿಜೆಪಿ ಜೊತೆ ಮೈತ್ರಿ ಇದ್ದಾರೆ. ಇಲ್ಲಿ JDS ಮುಖಂಡರು ಮುಸ್ಲಿಂ ಮುಖಂಡರೇ ನಾವು ಕ್ಯಾಂಡಿಡೇಟ್ ಮೇಲೆಲ್ಲ ಅಂತ ಭಾಷಣ ಮಾಡ್ತಾರೆ ಅವ್ರ ಜೊತೆ ನಿಂತ್ಕೊಂಡು. ಯಾರು JDS ನವರು ಅವ್ರಿಗೆ ಕೇಳ್ಬೇಕಾಯ್ತು ಮತ್ತೆ ನೀವು ಅಡ್ಜಸ್ಟ್ಮೆಂಟ್ ರಾಜಕೀಯ ಏನಪ್ಪ ಅಂತಂದು. CM ಅವ್ರಿಗೆ ಹೇಳಿದ್ದು ಕನ್ಫರ್ಮ್ ಆದಂಗೆ ಸರ್. ಈಗ ಏನಂತ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಿದೆ ಇಲ್ಲಿ ಕೆಲವರು. ನಾನೇನು CM ಹೇಳಿಲ್ಲ. ಅವ್ರು ಹೇಳಿದ್ದಂಗೆ ಸರ್, ಕರ್ಕೊಂಬಂದು CM ಅವ್ರಿಗೆ ಹಿಂಗೆ ನಾವೆಲ್ಲ ಜನ ಕರ್ಕೊಂಡು ನಾನು ಹಂಗಲ್ಲ ಹೇಳಿರೋದು. ಯಾರು ನಮ್ಮ ಕಟ್ಟ ಕಡಿ ಕಾರ್ಯಕರ್ತ ಇದ್ರೂ ನಾನು ವರ್ಕ್ ಮಾಡ್ತೇನೆ. ನಮ್ಮ ಕಾಂಗ್ರೆಸ್ನಾಗ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ಎಲ್ಲರನ್ನು ಸೇರಿಸಿ ಎಲ್ಲರೂ ಕೇಳಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ವಿ. ಈಗ ಹೋದ ಚುನಾವಣೆಗಳಿಗೆ ಯಾರ್ಯಾರು ವರ್ಕ್ ಮಾಡಿದ್ರು ಏನಿಲ್ಲ ಅಂತ ಗೊತ್ತಿರ್ತದ. ವರ್ಕ್ ಮಾಡಿದವ್ರಿಗೆ ಕೊಡ್ರಪ್ಪ ಅಂತ ನಾನು ಇವತ್ತು ಬಂದು ಭಾಷಣ ಮಾಡೋದಲ್ಲ. ಕಾಂಗ್ರೆಸ್ ಪರವಾಗಿ ಬಾವುಟ ಕಟ್ಟಿ ಪೋಸ್ಟ್ ಹಚ್ಚಿ ಚಹಾ ಕುಡಿಸಿ ಮಾಡಿರ್ತಾರಲ್ಲ ಅವರಿಗೆ ಸಪೋರ್ಟ್ ಮಾಡಿ. ಎಲ್ಲ ಚೆನ್ನಾಗಿತ್ತು. ಈಗ ಎಲೆಕ್ಷನ್ ಟೈಮಿಗೆ ಯಾಕೆ ಹಿಂಗೆ ಹಾಂ, ಎಲೆಕ್ಷನ್ ಬಂದಾಗ ಬರ್ತಾವೆ, ಆಮೇಲೆ ಎಲ್ಲ ಸಿಗ್ತಾರೆ ಅವರು. ನನ್ನ ಹೆಸರು ಹೇಳೋದಲ್ಲ, ಮಾತಾಡಲ್ಲ, ಅದು ಇಂಪಾರ್ಟೆಂಟ್. ಕಾರ್ಯಕರ್ತರು ಪಾಪ ಏನಾಗಬೇಕು, ಪಾಪ ಎಷ್ಟೊಂದು ಕೆಲಸ ಮಾಡ್ಯಾರ. ಪಾಪ ಸ್ವಲ್ಪ ಜನ ಕೇಸ್ನಾಗ ಅಡ್ಡಾಡ್ಯಾರ, ಕೇಸ್ ಹಾಕ್ಸಂದಾರ. ಅವರೆಲ್ಲರೂ ಎಲ್ಲಿ ಪಾಪ. ಅದಕ್ಕೆ ಎಲ್ಲರೂ ಕುಂದಿಸ್ಕೊಂಡು ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಾಡೋಣ, ಸೂಕ್ತವಾದಂಥ ಅಭ್ಯರ್ಥಿ ಕೊಡೋಣ. ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೌದು, ತಗೊಂಡೇ ಮಾಡೋದು. ಸರಿ ಹೋಗುತ್ತಾ ಸರ್ ಈಗ ಬಂದಿರೋದೆಲ್ಲ? ಇನ್ನು ಏನು ಗೊತ್ತಿಲ್ಲ. ಅಧ್ಯಕ್ಷರಿಗೆ ಹೇಳೀನಿ, ಅಧ್ಯಕ್ಷರು ಮಾಡ್ತಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಎಸ್ ಗಣೇಶ್ವರ್ ಏನಾದ್ರು ಗೊತ್ತಿಲ್ಲಪ್ಪ, ಯಾರ್ಯಾರು ಬರ್ತಾರೋ ಯಾರ್ಯಾರು ಅರ್ಜಿ ಹಾಕ್ತಾರೋ ಆಮೇಲೆ ಮಾತಾಡೋದಲ್ಲ. ನಿಮ್ಗೇನು ಇಷ್ಟ ಇದೆ? ನನ್ ಕೇಳಿದ್ರೆ ನಮ್ಮ ಮನೆಯಿಂದ ಯಾರನ್ನೂ ಕೊಟ್ಟು ನಿಲ್ಸೋದೇ ಬೇಡ ಅಂತಾನೆ. ಅಲ್ಲ ಸರ್, ಏನಂತ ಅಲ್ಲ, ಜನ ಅಭಿಪ್ರಾಯ ಹೆಂಗೈತೋ ಅದು ನಾಳೆ ಅವ್ರು ಡಿಸೈಡ್ ಮಾಡಲಿ. ನಾನು ಇಂಟರ್ಫಿಯರ್ ಆಗಲ್ಲ. ಫ್ಯಾಮಿಲಿ ವಿಚಾರ ಬಂದಾಗ ನಾನು ಇಂಟರ್ಫಿಯರ್ ಆಗಲ್ಲ. ಇದ್ರಾಗ ಒಟ್ಟರೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದೆ ಸರ್ ಇದು? ಎಲ್ಲ ಹೈಕಮಾಂಡ್ಗೆ ಬಿಡೋದು. ನಾಳೆ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಸರ್ ಕ್ಯಾಂಡಿಡೇಟ್ ಬಗ್ಗೆ. ಅದು ಏನೈತೋ ಅವರೆಲ್ಲ ಕೂತ್ಕೊಂಡು ಮಾತಾಡಿ ಮೇಲೆ ಗೊತ್ತಾಗತ್ತಪ್ಪ. ನನಗೆ ಕೇಳಿದ್ರಿ, ಈಗ ಕೇಳಿದ್ ನಾನೇನು ಹೇಳಿ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು.